ಹಾಯ್ ಹಲೋ ಎವ್ರಿವನ್, ನಳಿನಾ ಹಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೂಡ ನಾನು ಒಂದು ಟಾಪಿಕ್ ಒಂದಿಗೆ ಬಂದಿದ್ದೇನೆ ನಿಮ್ಮ ಜೊತೆ ಮಾತಾಡಲಿಕ್ಕೆ. ತುಂಬ ಚೆನ್ನಾಗಿದೆ ಈ ಟಾಪಿಕ್ಕು. ಈ ಟಾಪಿಕನ್ನು ನೀವು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅಲ್ಲಲ್ಲಿ ನೀವು ಬಿಟ್ಟು ನೋಡಿದರೆ ನಿಜವಾಗಿ ನಿಮಗೆ ಅರ್ಥವಾಗೋದಿಲ್ಲ. ಸಂಪೂರ್ಣವಾಗಿ ಅರ್ಥವಾಗಿ ತಿಳ್ಕೊಳ್ಬೇಕಂದ್ರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹೇಳ್ತೀನಿ, ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಟಾಪಿಕ್ ಇವತ್ತು ಏನಪ್ಪ ಅಂದರೆ, ನಮಗೆ ವಯಸ್ಸು ಹೆಚ್ಚಾದಂತೆ ಬಿಡಬೇಕಾದ ಕೆಲವು ಅಭ್ಯಾಸಗಳು. ನಾವು ಕೆಲವು ಅಭ್ಯಾಸಗಳನ್ನು ಹಾಗೇ ರೂಢಿಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ, ಹಳೆ ಅಭ್ಯಾಸಗಳನ್ನು. ಅವುಗಳನ್ನು ಬಿಡಬೇಕು. ಬಿಟ್ಟಾಗ ನಮ್ಮ ಜೀವನ ಹೇಗೆ ಸುಂದರವಾಗಿರ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ವಯಸ್ಸು ಹೆಚ್ಚಾಗುವುದು ನಮ್ಮ ಕೈಲಿಲ್ಲ ಅಲ್ವಾ? ಆದರೆ ವಯಸ್ಸು ಹೆಚ್ಚಾದಂತೆ ಯಾವ ಅಭ್ಯಾಸಗಳನ್ನು ಬಿಡಬೇಕು ಎಂಬುದು ನಮ್ಮ ಕೈಯಲ್ಲಿದೆ. ಕೆಲವರು ವಯಸ್ಸಾಗ್ತಾ ಸಂತೋಷವಾಗ್ತಾರೆ, ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ? ಆದರೆ ಆ ವಯಸ್ಸಿನಲ್ಲಿ ಒತ್ತಡ, ನೋವು ಮತ್ತು ಏಕಾಂತದಿಂದ ಬದುಕ್ತಾರೆ. ಈ ವ್ಯತ್ಯಾಸಕ್ಕೆ ಕಾರಣ ಹಣವಲ್ಲ ಅಲ್ವಾ? ಅದೃಷ್ಟವೂ ಅಲ್ಲ. ಹಾಗಾದರೆ ಏನು? ಈ ನಮ್ಮ ಅಭ್ಯಾಸಗಳು. ಇಂದು ನಾನು ಹೇಳುವ ಈ ಅಭ್ಯಾಸಗಳಲ್ಲಿ ಒಂದಾದರೂ ನಿಮ್ಮಲ್ಲಿದ್ದರೆ ಅದನ್ನು ಹಿಂದೆ ಬದಲಿಸಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ನೀವು ಕಾಣಬಹುದು ಫ್ರೆಂಡ್ಸ್. ಜೀವನ ಅನ್ನೋದು ಒಂದು ಪ್ರಯಾಣ. ಬಾಲ್ಯದಲ್ಲಿ ನಾವು ಕಲಿತೀವಿ, ಯೌವನದಲ್ಲಿ ಕನಸುಗಳನ್ನು ಬೆನ್ನಟ್ಟಿಕೊಂಡು ಹೋಗ್ತೀವಿ. ಆದರೆ ವಯಸ್ಸು ಹೆಚ್ಚಾದಂತೆ ಕೆಲವು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು. ಜೀವನವನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಬೇಕು. ಕೆಲವರು ಹೆಚ್ಚು ಕೋಪ, ಚಿಂತೆ, ಹೆಚ್ಚು ನಿರಾಶೆಯಿಂದ ಬದುಕ್ತಾ ಇರ್ತಾರೆ. ಕಾರಣ ಇಲ್ಲಿದೆ, ಅವರು ತಮ್ಮ ಹಳೆಯ ಅಭ್ಯಾಸಗಳನ್ನು ಬಿಡುವುದಿಲ್ಲ. ಆದ್ದರಿಂದ ಇಂದಿನ ಈ ವಿಡಿಯೋದಲ್ಲಿ ವಯಸ್ಸು ಹೆಚ್ಚಾದಂತೆ ಬಿಡಬೇಕಾದ ಕೆಲವು ಅಭ್ಯಾಸಗಳ ಬಗ್ಗೆ ಮಾತನಾಡೋಣ ಫ್ರೆಂಡ್ಸ್. ಮೊದಲ ಅಭ್ಯಾಸ ಏನು ಬಿಡಬೇಕು ಅಂದರೆ, ಎಲ್ಲರನ್ನು ಖುಷಿಪಡಿಸುವ ಪ್ರಯತ್ನವನ್ನು ನಾವು ಫಸ್ಟು ಬಿಡಬೇಕಾಗುತ್ತದೆ. ಇಂದು ಬಹಳಷ್ಟು ಜನ ದೊಡ್ಡ ತಪ್ಪು ಮಾಡ್ತಾರೆ ಅಂದರೆ ಇದೆ. ಅವರು ಬೇಸರ ಮಾಡ್ಕೊಳ್ತಾರೋ ಏನೋ, ಅವರಿಗೆ ಬೇಜಾರಾಗಬಾರ್ದು, ಎಲ್ಲರೂ ನನ್ನನ್ನು ಒಳ್ಳೆಯವಳು ಅಂತ ಹೇಳಬೇಕು, ಹೀಗೆ ಯೋಚಿಸುತ್ತಾ ನಾವು ನಮ್ಮ ಸಂತೋಷವನ್ನು ಕಳೆದುಕೊಳ್ತೀವಿ. ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಎಲ್ಲರಿಗೂ ಇಷ್ಟವಾಗಲು ಸಾಧ್ಯವಿಲ್ಲ. ಎಲ್ಲ ಹಣ್ಣುಗಳು ಎಲ್ಲರಿಗೂ ಇಷ್ಟವಾಗುತ್ತವ? ಇಲ್ಲ ಅಲ್ವಾ? ಕೆಲವರು ಮಾವಿನ ಹಣ್ಣು ಇಷ್ಟ ಆಗುತ್ತೆ, ಕೆಲವರಿಗೆ ಬಾಳೆಹಣ್ಣು ಇಷ್ಟ ಆಗುತ್ತೆ, ಇನ್ನು ಕೆಲವರೆಲ್ಲರಿಗೂ ಬೇರೆ ಬೇರೆ ಹಣ್ಣುಗಳು ಹೇಗೆ ಇಷ್ಟವಾಗ್ತವೋ ಹಾಗೆಯೇ. ಹಾಗಿರುವಾಗ ನಾವೆಲ್ಲರಿಗೂ ಹೇಗೆ ಇಷ್ಟವಾಗ್ತೀವಿ? ಆದ್ದರಿಂದ ವಯಸ್ಸು ಹೆಚ್ಚಾದಂತೆ ಇತರರ ಮೆಚ್ಚುಗೆಯನ್ನು ಹುಡುಕುವುದನ್ನು ಬಿಟ್ಬಿಡಿ. ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಹುಡುಕಿ. ಎಲ್ಲರನ್ನು ಖುಷಿಪಡಿಸಲು ಹೋಗುವ ವ್ಯಕ್ತಿ ಕೊನೆಗೆ ತನ್ನನ್ನೇ ತಾನು ದುಃಖಕ್ಕೀಡು ಮಾಡ್ಕೊಳ್ತಾನೆ ಫ್ರೆಂಡ್ಸ್. ಎರಡನೇ ಅಭ್ಯಾಸ ಏನಪ್ಪ ಅಂದರೆ, ಹಳೆಯ ನೋವನ್ನು ಬಿಡದೇ ಇಟ್ಕೊಂಡಿರುವುದು. ನಾವು ಕೆಲವು ಹಳೆಯ ನೋವುಗಳನ್ನು ನಮ್ಮ ಮನಸ್ಸಿನಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀವಿ, ಅವುಗಳನ್ನು ಬಿಡಬೇಕು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ನೋವು ಇದ್ದೇ ಇರುತ್ತದೆ. ಯಾರೋ ಮೋಸ ಮಾಡಿರ್ಬೋದು, ಯಾರೋ ನಂಬಿಕೆ ದ್ರೋಹ ಮಾಡಿರ್ಬೋದು, ಯಾರೋ ಕಠಿಣ ಮಾತುಗಳನ್ನು ಆಡಿರ್ಬೋದು. ಆದರೆ ಆ ಘಟನೆಗಳನ್ನೇ ಪ್ರತಿದಿನ ನೆನೆಸಿಕೊಂಡು ನಾವು ಆ ನೋವು ಕೊಟ್ಟ ವ್ಯಕ್ತಿಗಿಂತ ಹೆಚ್ಚು ನಾವು ನಮ್ಮನ್ನೇ ಶಿಕ್ಷಿಸಿಕೊಳ್ಳುತ್ತೇವೆ ಅಲ್ವಾ? ಹಳೆಯ ನೋವನ್ನು ಹಾಗೆಯೇ ಅದನ್ನು ಬಿಡದಿದ್ದರೆ ಅದು ನಿಮ್ಮ ಮನಸ್ಸನ್ನು ಭಾರವಾಗಿಸುತ್ತದೆ. ಕ್ಷಮಿಸಿಬಿಡಬೇಕು. ನಾವು ಅವರನ್ನು, ನಮಗೇನು ನೋವು ಕೊಟ್ಟಿರ್ತಾರೋ ಅವರನ್ನು ಕ್ಷಮಿಸಿಬಿಡಬೇಕು. ಕ್ಷಮಿಸುವುದಂದರೆ ಅವರು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಅಂತ ಅಲ್ಲ ಫ್ರೆಂಡ್ಸ್. ಅದು ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುವ ನಿರ್ಧಾರ. ವಯಸ್ಸು ಹೆಚ್ಚಾದಂತೆ ಮನಸ್ಸಿನಲ್ಲಿ ಕೋಪ, ದ್ವೇಷ ಮತ್ತು ಹಳೆಯ ನೋವನ್ನು ಸಂಗ್ರಹಿಸಿಕೊಳ್ಬೇಡಿ. ಒಳ್ಳೆಯ ನೆನಪುಗಳಿಗೆ ಜಾಗ ಕೊಡಿ ನಿಮ್ಮ ಹೃದಯದಲ್ಲಿ. ಮೂರನೇ ಅಭ್ಯಾಸ ಯಾವುದನ್ನು ಬಿಡಬೇಕಪ್ಪ ಅಂದರೆ, ಆರೋಗ್ಯವನ್ನು ನಿರ್ಲಕ್ಷಿಸುವುದು. ನಾವು ಎಲ್ಲದಕ್ಕೂ ಸಮಯ ಕೊಡ್ತೀವಿ, ಎಲ್ಲದನ್ನು ಚೆನ್ನಾಗಿ ನೋಡ್ಕೊಳ್ತೀವಿ, ವಸ್ತುಗಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರ್ತೀವಿ. ಆದರೆ ನಮ್ಮ ಆರೋಗ್ಯವನ್ನೇ, ನಮ್ಮ ದೇಹವನ್ನೇ ನಾವು ನೋಡ್ಕೊಳ್ಳೋದಿಲ್ಲ ಅಲ್ವಾ? ನಾವು ಮೊಬೈಲನ್ನು ಎಷ್ಟು ಜಾಗೃತಿಯಿಂದ ನೋಡ್ಕೊಳ್ತೀವಿ ಅಲ್ವಾ ಫ್ರೆಂಡ್ಸ್? ಚಾರ್ಜ್ ಮಾಡ್ತೀವಿ, ಅದು ಕವರ್ ಹಾಕ್ತೀವಿ, ಅದು ಧೂಳಾಗದಂತೆ, ಅದು ಹಾಳಾಗದಂತೆ ನೋಡ್ಕೊಳ್ತೀವಿ. ಆದರೆ ನಮ್ಮ ದೇಹವನ್ನು ಅದೇ ರೀತಿಯಲ್ಲಿ ನೋಡ್ಕೊಳ್ಬೇಕಲ್ವಾ? ನಾವು ಆ ಥರ ಮಾಡೋದೇ ಇಲ್ಲ. ಹಲವರು ಜನ ಹೇಳ್ತಾರೆ, ಈಗ ಸಮಯವಿಲ್ಲ, ನಂತರ ನೋಡ್ಕೊಳ್ತೀನಿ ಅಂತ. ಏನಾದರೂ ನಮ್ಗೆ ಹುಷಾರಿಲ್ಲ ಅಂದರೆ
ಹಾಸ್ಪಿಟ್ಲಿಗೆ ಹೋಗ್ಬಾ ಅಂತ ಯಾರಾದರೂ ಹೇಳಿದ್ರೆ ಈಗ ಟೈಮೇ ಇಲ್ಲ, ಇನ್ನೊಂದು ಸರಿ ಹೋಗೋಣ ಬಿಡು ಚೆನ್ನಾಗಾಗುತ್ತೆ ಅಂತ ಹೇಳ್ತೀವಿ. ಆದರೆ ವಸ್ತುಗಳ ಮೇಲೆ ಎಷ್ಟು ಕೇರ್ ಮಾಡ್ತೀವಿ ಅಲ್ವಾ. ಆ ನಂತರ ಕೆಲವೊಮ್ಮೆ ತುಂಬ ತಡವಾಗ್ಬಿಟ್ರೆ ಏನಾಗ್ತೈತಿ, ನಮ್ಮ ಆರೋಗ್ಯ ತುಂಬಾ ಕೆಟ್ಟೋಗ್ಬಿಡ್ತೈತಲ್ವ. ಆರೋಗ್ಯ ಇಲ್ಲದಿದ್ದರೆ ಆರೋಗ್ಯವೇ ನಮ್ಮ ಸಂಪತ್ತು ಅಲ್ವಾ. ಕೆಲವೊಮ್ಮೆ ತುಂಬ ತಡವಾಗ್ಬಿಡ್ತೈತಿ. ವಯಸ್ಸು ಹೆಚ್ಚಾದಂತೆ ಆರೋಗ್ಯವು ನಿಜವಾದ ಸಂಪತ್ತು. ಹಣ ಇದ್ರೂ ಆರೋಗ್ಯ ಇಲ್ಲದಿದ್ದರೂ ಹಣದ ಸಂತೋಷವನ್ನು ಅನುಭವಿಸಲು ಸಾಧ್ಯವಿಲ್ಲ. ನಮಗೆಲ್ಲಕ್ಕಿಂತ ಹಣಕ್ಕಿಂತ ಮುಂಚೆ ಆರೋಗ್ಯನೇ ಸಂಪತ್ತು ಅಲ್ವಾ ಫ್ರೆಂಡ್ಸ್. ಆದರೆ ಆರೋಗ್ಯನೇ ಇಲ್ಲ ಅಂದರೆ ಹಣದ ಸಂತೋಷವನ್ನು ಅನುಭವಿಸೋದಕ್ಕೆ ನಮಗೆ ಸಾಧ್ಯವಿಲ್ವಾ ಅಲ್ವಾ. ಅದಕ್ಕೆ ನಾವು ಕೆಲವು ಅಭ್ಯಾಸಗಳನ್ನು ಬೆಳೆಸ್ಕೊಳ್ಬೇಕು. ನಾವು ಆರೋಗ್ಯದಿಂದ ಇರಬೇಕಾದ್ರೆ ಇವುಗಳನ್ನು ಮಾಡಬೇಕು. ಯಾವಪ್ಪ ಅಂದರೆ ಪ್ರತಿದಿನ 30 ನಿಮಿಷ ವಾಕ್ ಮಾಡಿ, ಸಾಕಷ್ಟು ನೀರು ಕುಡೀರಿ, ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ, ಮನಸ್ಸಿಗೆ ವಿಶ್ರಾಂತಿ ಕೊಡ್ರಿ. ನಿಮ್ಮ ದೇಹವೇ ಜೀವನ ಪೂರ್ತಿ ನಿಮ್ಮೊಂದಿಗೆ ಇರುವ ಏಕೈಕ ಮನೆ ಅಲ್ವಾ. ವಸ್ತುಗಳು ಇವತ್ತು ಇರ್ತವೆ, ನಾಳೆ ಹಾಳಾಗಿ ಹೋಗ್ತವೆ. ಆದರೆ ನಮ್ಮ ಜೀವನ ಪೂರ್ತಿ ನಮ್ಮ ಜೊತೆ ಇರುವುದು ನಮ್ಮ ದೇಹ ಅಂದರೆ ನಮ್ಮ ಮನೆ ಅಲ್ವಾ. ಅದಕ್ಕೆ ನಾವು ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಕೊಡಬೇಕಾಗುತ್ತದೆ. ಅದನ್ನು ದೇಹವನ್ನು ಪ್ರೀತಿಸಿ, ನಮ್ಮನ್ನು ನಾವು ಪ್ರೀತಿಸಿ ಅದನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. 4ನೇ ಅಭ್ಯಾಸ ಏನಪ್ಪ ಅಂದರೆ ನಾವು ಬಿಡಬೇಕಾದದ್ದು ಜನರು ಏನು ಹೇಳ್ತಾರೋ ಅನ್ನೋ ಒಂದು ಭಯ ನಮಗೆ. ಜನರು ಏನೇ ಒಂದು ಕೆಲಸ ಮಾಡೋಕ್ಕೋದ್ರೆ ಜನರು ಏನು ಹೇಳ್ತಾರೋ ಏನು ಮಾಡ್ತಾರೋ ಅಂತ. ಜೀವನದಲ್ಲಿ ನಮ್ಮ ಸಂತೋಷವನ್ನು ಕಳೆದುಕೊಳ್ಳುವ ಒಂದು ದೊಡ್ಡ ಅಭ್ಯಾಸ ಎಂದರೆ ಜನರು ಏನು ಹೇಳ್ತಾರೋ ಅಂತ ಯೋಚಿಸುವುದು. ಹೊಸ ಕೆಲಸ ಮಾಡಲು ಶುರು ಮಾಡೋಕ್ಕೋದ್ರೆ ಭಯ. ನಮಗೇನಾದರೂ ಏಜ್ ಆದಮೇಲೆ ಒಂದು ಹೊಸ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಅಂದರೆ ರಿಟೈರ್ಡ್ ಆದಮೇಲೆ ಅವಾಗ ಏನೋ ಒಂದು ಭಯ. ಹೊಸದನ್ನು ಕಲೀಲಿಕ್ಕೂ ಒಂದು ಭಯ ಇರ್ತದೆ. ನಮ್ಮ ಇಷ್ಟದಂತೆ ಬದುಕಲು ಭಯ ಏಕೆ ಫ್ರೆಂಡ್ಸ್ ಅಲ್ವಾ. ಏಕೆಂದರೆ ಜನ ಏನು ನಮ್ಮ ಬಗ್ಗೆ ಯೋಚಿಸ್ತಾರೆ ಎಂಬ ಭಯ. ಆದರೆ ಒಂದು ಸತ್ಯವನ್ನು ಇಲ್ಲಿ ನೆನಪಿಡಬೇಕಾಗುತ್ತದೆ. ಜನರು ಏನು ಮಾಡ್ತಾರೆ, ಜನ ಎಷ್ಟು ದಿನ ಅಂತ ನೆನಪಿಟ್ಕೊಂಡಿರ್ತಾರೆ ಅಲ್ವಾ. ಆಮೇಲೆ ನೆನಪಿಡ್ತಾರೆ, ಆನಂತರ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾರೆ ಅಷ್ಟೇ ಅಲ್ವಾ. ನೀವು ನಿಮ್ಮ ಜೀವನವನ್ನು ನಿಮ್ಮ ಇಷ್ಟದಂತೆ ಬದುಕ್ತಿದ್ದೀರಾ ಅಥವಾ ಜನರ ಅಭಿಪ್ರಾಯಕ್ಕೆ ತಕ್ಕಂತೆ ಬದುಕ್ತಿದ್ದೀರಾ ಹೇಳಿ. ಇಲ್ಲ ಅಲ್ವಾ. ವಯಸ್ಸು ಹೆಚ್ಚಾದಂತೆ ಈ ಭಯ ಬೇಡ ನಿಮಗೆ. ಒಳ್ಳೆಯ ಕೆಲಸ ಮಾಡಲಿಕ್ಕೆ ಯಾರ ಅನುಮತಿಯೂ ಬೇಕಾಗಿಲ್ಲ. ನಿಮ್ಮ ಸಂತೋಷಕ್ಕಾಗಿ ಬದುಕೋದು ಸ್ವಾರ್ಥವಲ್ಲ, ಅದು ಹಕ್ಕು. ಜನರ ಮಾತುಗಳು ಒಂದು ದಿನ ನಿಲ್ತವೆ, ಆದರೆ ನೀವು ಕಳೆದುಕೊಂಡ ಅವಕಾಶಗಳು ಮರಳಿ ಬರುವುದಿಲ್ಲ ಅಲ್ವಾ. ಅದಕ್ಕಾಗಿ ನಿಮ್ಮ ಕನಸುಗಳಿಗೆ ಜನರ ಭಯಕ್ಕೆ ಬಲಿಯಾಗಬೇಡಿ ಫ್ರೆಂಡ್ಸ್. 6ನೇ ಅಭ್ಯಾಸ ಏನು ಬಿಡಬೇಕಪ್ಪ ಅಂದರೆ ವಿಷಕಾರಿ ಸಂಬಂಧಗಳನ್ನು ಹಿಡಿದುಕೊಂಡು ಬದುಕುವುದು. ಸಂಬಂಧಗಳು ಜೀವನದ ಒಂದು ಭಾಗ. ಹೌದು, ಪ್ರತಿ ಸಂಬಂಧವು ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಫ್ರೆಂಡ್ಸ್. ಯಾವ ಸಂಬಂಧದಲ್ಲಿ ಗೌರವ ಇಲ್ಲವೋ, ನಂಬಿಕೆ ಇಲ್ಲವೋ, ಶಾಂತಿ ಇಲ್ಲವೋ ಅಂಥ ಸಂಬಂಧಗಳನ್ನು ಹಿಡಿದುಕೊಂಡು ಬದುಕುವುದು ಕಷ್ಟ. ಉದಾಹರಣೆಗೆ ಒಂದು ಮರ ಹೇಳ್ತೀನಿ ನೋಡಿ. ಒಂದು ಮರ ಚೆನ್ನಾಗಿ ಬೆಳೆದಿರ್ತದೆ, ಅದರಲ್ಲಿ ಕೆಲವು ಕೊಂಬೆಗಳೆಲ್ಲ ಒಣಗಿರ್ತವೆ. ಅವುಗಳನ್ನು ನಾವು ಕಟ್ ಮಾಡಬೇಕು, ಇಲ್ಲ ತೆಗಿಬೇಕಲ್ವಾ. ಅವು ತೆಗೆದೇ ಹೋದರೆ ಮರ ಹೇಗೆ ಚೆನ್ನಾಗಿ ಬೆಳೀತದೆ? ಇಲ್ಲ, ನಮ್ಮ ಜೀವನವೂ ಹಾಗೆ. ಜೀವನದಲ್ಲಿ ಕೆಲ ಸಂಬಂಧಗಳಿಂದ ದೂರ ಇರುವುದು ತಪ್ಪಲ್ಲ. ಅದರ ಅರ್ಥ ಎಲ್ಲರನ್ನೂ ಬಿಡಿ ಎಂಬುದಲ್ಲ. ಅಂದರೆ ನಿಮ್ಮನ್ನು ಸದಾ ನೋಯಿಸುವವರಿಂದ ಸ್ವಲ್ಪ ಅಂತರ ಇರಿಸಿ ಅಂತ ನಾನು ಹೇಳ್ತಾ ಇರೋದು. ಹೆಚ್ಚು ವಯಸ್ಸಾದಂತೆ ಜನರ ಸಂಖ್ಯೆ ಮುಖ್ಯವಲ್ಲ ಫ್ರೆಂಡ್ಸ್. ನಿಮ್ಮ ಕಷ್ಟದಲ್ಲಿ ಕೈ ಹಿಡಿಯುವವರು ಬಹಳ ಮುಖ್ಯವಾದರು. ಅಭ್ಯಾಸ 7ನೇದು ಯಾವುದನ್ನು ಬಿಡಬೇಕು? ಹೊಸದನ್ನು ಕಲಿಯುವುದನ್ನು ನಿಲ್ಲಿಸುತ್ತಾರೆ. ಏನೇ ಕಲಿಬೇಕು ಅದನ್ನು ನಿಲ್ಲಿಸ್ಬಿಡ್ತಾರೆ. ಹೇಗೆ ಅಂದರೆ ಬಹಳಷ್ಟು ಜನ ಒಂದು ತಪ್ಪು ಮಾಡ್ತಾರೆ. ಅದೇನೆಂದರೆ, ಈಗ ನನ್ನ ವಯಸ್ಸಾಯಿತು, ಇನ್ನು ಹೊಸದನ್ನು ಕಲಿಯುವ ಅಗತ್ಯವಿಲ್ಲ ಎಂದು. ಕಲಿಯುವುದಕ್ಕೆ ವಯಸ್ಸಿಲ್ಲ. ಮೊಬೈಲ್ ಬಳಸುವುದು ಕಲಿಬಹುದು, ಹೊಸ ಭಾಷೆ ಕಲಿಬಹುದು, ಯೋಗ, ಧ್ಯಾನ, ಕಂಪ್ಯೂಟರ್, ಸಂಗೀತ ಕಲಿಬಹುದು ಅಲ್ವಾ. ನಾವು ಜೀವನದಲ್ಲಿ ಸದಾ ವಿದ್ಯಾರ್ಥಿಯಂತೆ ಇರಬೇಕು. ಕೆಲವರು 60 ವರ್ಷ ಆದ ನಂತರ ಯೂಟ್ಯೂಬ್ ಮಾಡಿದರೆ, ಅಡುಗೆ ಚಾನಲ್ ಮಾಡಿದರೆ, ಇನ್ನೆಲ್ಲ ಬೇರೆ ಚಾನಲ್ ಮಾಡಿ ಸಾವಿರಾರು ಜನರು ನೋಡುವಂತೆ ಮಾಡಿದ್ದಾರೆ. ನಿಮ್ಮ ಕನಸುಗಳಿಗೆ ವಯಸ್ಸಿನ ಮಿತಿ ಹಾಕಬೇಡಿ. ವಯಸ್ಸಿನಲ್ಲಿ ಕೋಪ, ದ್ವೇಷ ಇಟ್ಟುಕೊಳ್ಳುವುದು ಕೂಡ ಒಳ್ಳೆಯದಲ್ಲ. ಇವೆರಡನ್ನು ಬಿಟ್ಟರೆ ಮನಸ್ಸು ಹಗುರಾಗ್ತದೆ, ಜೀವನದಲ್ಲಿ ಹೊಸ ಉತ್ಸಾಹ ಬರ್ತದೆ ಫ್ರೆಂಡ್ಸ್. 8ನೇ ಅಭ್ಯಾಸ ಏನಪ್ಪ ಅಂತ ಅಂದರೆ
ನಿಮ್ಮನ್ನು ನೀವು ಪ್ರೀತಿಸದೇ ಇರುವುದು. ಈ ಅಭ್ಯಾಸವನ್ನು ಬಿಡಬೇಕು. ಪ್ರೀತಿಸದೇ ಇರ್ತೀರ. ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಬೇಕು. ನಮ್ಮ ದೇಹವನ್ನು ನಾವು ಪ್ರೀತಿಸಬೇಕು. ಈ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದ ಅಭ್ಯಾಸ ಇದೆಯಾ? ನಾವು ಎಲ್ಲರಿಗೂ ಪ್ರೀತಿ ಕೊಡ್ತೀವಿ, ಕುಟುಂಬಕ್ಕೆ ಕೊಡ್ತೀವಿ, ಮಕ್ಕಳಿಗೆ ಕೊಡ್ತೀವಿ, ಸ್ನೇಹಿತರಿಗೆ ಕೊಡ್ತೀವಿ. ಆದರೆ ನಮಗೆ ಮಾತ್ರ ಪ್ರೀತಿ ಕೊಡ್ತಾ ಇಲ್ಲ. ಏಕೆ? ನಾವು ಕೊಡ್ತಿದ್ದೀವಾ ಇಲ್ವಾ ಅಲ್ವಾ? ನಿಮ್ಮನ್ನು ನೀವು ಪ್ರೀತಿಸುವುದು ಸ್ವಾರ್ಥವಲ್ಲ, ಅದು ಒಂದು ಜವಾಬ್ದಾರಿ. ಈ ಎಲ್ಲ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ತಂದುಕೊಡ್ತದೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.